ಕೂಡ ಸಹೋದರ ದ್ವಯರು ನಮ್ಮ ಶ್ರೀಮಠದ ಸದ್ಭಕ್ತರಲ್ಲಿ ಪ್ರಮುಖರು ಅಂತಲೂ ಹೇಳ್ಬೋದು. ಕಾರ್ಯಕ್ರಮದ ಸಂಪೂರ್ಣ ರೂಪುರೇಷೆಯನ್ನು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿರುವಂಥ ಮಾನ್ಯ ಮುಖ್ಯಮಂತ್ರಿಗಳ ಆಗಮನ, ಪರಮ ಪೂಜ್ಯ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಪುಣ್ಯ ಸಂಸ್ಮರಣೋತ್ಸವ ಸಭಾ ಕಾರ್ಯಕ್ರಮದಲ್ಲಿ ನುಡಿ ನಮನವನ್ನು ಅರ್ಪಿಸಲಿಕ್ಕೆ ಬರ್ತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಸ್ತ ಸದ್ಭಕ್ತರ ಪರವಾಗಿ ನಲ್ಮೆಯ ಸ್ವಾಗತ. ಕನಕಪುರದ ಹೆಮ್ಮೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ವೇದಿಕೆಗೆ ಪುಷ್ಪಾರ್ಪಣೆಯನ್ನು ಸಮರ್ಪಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇವೆ. ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮ ನುಡಿ ನಮನವನ್ನು ಅರ್ಪಿಸಲಿಕ್ಕೆ ಬಂದಿರುವಂತಹ ಕನಕಪುರದ ಹೆಮ್ಮೆಯ ಜನಪ್ರಿಯ ನಾಯಕ ಮತ್ತು ನಾಡಿನ ದೊರೆ ನಮ್ಮ ಪ್ರೀತಿಯ ಟಿ.ಕೆ. ಶಿವಕುಮಾರ್ ಸರ್ ಅವರು ನೇರವಾಗಿ ಪುಷ್ಪಾರ್ಪಣೆಯನ್ನು ನೆರವೇರಿಸಲಿದ್ದಾರೆ. ಪೂಜ್ಯ ಗುರುಗಳ ಪುತ್ಥಳಿಗೆ ಆರತಿಯನ್ನು ಬೆಳಗುವುದರ ಜೊತೆಗೆ ಭಕ್ತಿಪೂರ್ವಕವಾಗಿ ಪುಷ್ಪ ಸಮರ್ಪಣೆ. ಶಿವತತ್ವದ ಪ್ರಚಾರ ಬಸವಾದಿ ಶರಣರು ನಡೆದಂತಹ ಹಾದಿಯಲ್ಲಿ ನಡೆದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ದಿವ್ಯಾದರ್ಶ ನಮ್ಮೆಲ್ಲರ ಜೀವನದಲ್ಲಿ ಅವರ ಕೃಪೆಯನ್ನು ಬೇಡುತ್ತಾ ಸರ್ ಫೋಟೋಗ್ರಾಫರ್ ಸೈಡ್ ಬನ್ನಿ ಸರ್. ಮಾನ್ಯ ಮುಖ್ಯಮಂತ್ರಿಗಳನ್ನು ಈಗ ಶ್ರೀಮಠದ ವತಿಯಿಂದ ಸ್ವಾಗತಿಸುವಂತಹ ಸುಸಮಯ ಈಗಿನ ಪರಮ ಪೂಜ್ಯ ಗುರುಗಳು ಕನಕಪುರದ ಶ್ರೀ ದೇಗುಲ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಚನ್ನಬಸವ ಸ್ವಾಮಿಗಳು ಗೌರವಿಸುವ ಮೂಲಕ ಸ್ವಾಗತಿಸೋಕ್ಕೂ ಮುನ್ನ ನಮ್ಮ ಕೇಂದ್ರ ಸಚಿವರು ಬಿ ಸೋಮಣ್ಣ ಸರ್ ಅವರು ಹೇಳ್ತಿದ್ರು, ಮುಖ್ಯಮಂತ್ರಿಗಳಾದಾಗಿಂದ ಡಿ.ಕೆ. ಶಿವಕುಮಾರ್ ಅವರನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಹಾಗಾಗಿ ಶ್ರೀಮಠದಲ್ಲಿ ಇಂದು ಭೇಟಿಯಾಗಿದ್ದೇವೆ. ಅವರಿಗೆ ಒಂದು ಹೂಗುಚ್ಛವನ್ನು ನೀಡುವ ಮೂಲಕ ಶುಭ ಹಾರೈಸ್ತಾ ಇದ್ದೇನೆ. ನೋಡಿ, ಒಂದು ಮಠದ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ್ಕೊಳ್ತಾರೆ ಅಂತಹ ಸಚ್ಚಿಂತನೆ ಹೆಚ್ಚುತ್ತೆ ಅಂತಹ ಶ್ರೀಮಠಗಳಿಂದ. ಹಾಗೆ ಡಿ.ಕೆ. ಸುರೇಶ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ತಮ್ಮೆಲ್ಲರ ಪರವಾಗಿ ಶ್ರೀಮಠದ ವತಿಯಿಂದ